ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಕೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ ಹಾಗೆ ನಾಮಪತ್ರ ಸಲ್ಲಿಕೆ ವೇಳೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ರು. ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಎಲ್ಲರೂ ಘಟಾನುಘಟಿ ನಾಯಕರು ಭಾಗಿಯಾಗಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾಯಿತು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ನಾಮಪತ್ರ ಸಲ್ಲಿಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರು ನಾಮಪತ್ರ ಸಲ್ಲಿಕೆ ವೇಳೆ ಹಲವು ಕೂಡ ನಾಯಕರುಗಳು ಭಾಗಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರು ನಾಮಪತ್ರ ಸಲ್ಲಿಕೆ ವೇಳೆ ಮತ್ತು ಇನ್ನೂ ಮುಖಂಡರು ಬೇರೆ ಬೇರೆ ಹಲವರು ಕೂಡ ಭಾಗಿಯಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಅಲ್ಲೂ ಕೂಡ ಕಾಂಗ್ರೆಸ್ನಂಥ ಘಟಾನುಘಟಿ ಬಾಗಲಕೋಟೆಯಲ್ಲಿ ಈಗ ಮತ್ತಷ್ಟು ಜನ ಘಟಾನುಘಟಿಗಳು ಹೋಗಿ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ. ನೋಡಿ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಬಿಜೆಪಿ ಅವರು ಚರಂತಿಮಠ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬೈ ಎಲೆಕ್ಷನ್ಗೆ ನಿಂತಿರೋ ಕಾರಣ ಏನು ವಿಜಯೇಂದ್ರ ಸೇರಿದಂತೆ ಮತ್ತಿತರರು ಘಟಾನುಘಟಿ ನಾಯಕರುಗಳು ಬಂದು ಈಗ ಭಾಗಿಯಾಗಿ ಒಂದು ರೀತಿ ಕೊಡಬೇಕಾಗಿರುವಂತಹ ನಾಮಪತ್ರವನ್ನು ಸಲ್ಲಿಕೆ ಮಾಡಾಯಿತು ಬಿ ಫಾರ್ಮ್ ಸಮೇತವಾಗಿ. ಈಗ ಅದೇ ಬಾಗಲಕೋಟೆಯ ಮತ್ತೊಬ್ಬ ಎದುರಾಳಿಯ ಪ್ರತಿನಿಧಿ ಅಥವಾ ಮತ್ತೊಬ್ಬ ಎದುರಾಳಿಯ ಸ್ಪರ್ಧಿ ಅಂತಂದರೆ ಅದು ಉಮೇಶ್ ಮೇಟಿ. ಈಗ ಉಮೇಶ್ ಮೇಟಿ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ಮತ್ತು ಇನ್ನೂ ಕೆಲವರು ಹಲವಾರು ನಾಯಕರುಗಳ ಜೊತೆ ಬಂದಿದ್ದಾರೆ. ಬಂದು ಈಗ ನಾಮಪತ್ರವನ್ನು ಬಿ ಫಾರ್ಮ್ ಮುಖಾಂತರ ಸಲ್ಲಿಸಿದ್ದಾರೆ. ಅಂತೂ ಇಂತೂ ಬಾಗಲಕೋಟೆಯಲ್ಲಿ ಇಬ್ಬರೂ ಅಂದರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಬ್ಬರೂ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾಯಿತು. ಆದರೆ ಇನ್ನೂ ಕೂಡ ಏನು ಈ ಒಂದು ದಾವಣಗೆರೆ ದಕ್ಷಿಣ ತತ್ತ ಇನ್ನೂ ಕೂಡ ಯಾರೂ ನಾಮಿನೇಟ್ ಮಾಡಿಲ್ಲ ಅಂತಂದರೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿಲ್ಲ. ಯಾಕೆ ಅಂತಂದರೆ ಇನ್ನೂ ಕೂಡ ಅವರು ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಊರು ತುಂಬ ಮೆರವಣಿಗೆಯನ್ನು ಮಾಡಿ ತದನಂತರ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಈಗ ಏನು ಸಮರ ಸಾರ್ತಾ ಇದೆ, ಈ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಹಲವು ವಿವಾದಗಳು ಗೊಂದಲಕ್ಕೆ ಕಾರಣವಾಗಿತ್ತು ಕಾಂಗ್ರೆಸ್ನಲ್ಲಿ. ಯಾರನ್ನ ಆಯ್ಕೆ ಮಾಡಬೇಕು ಪ್ರತಿಸ್ಪರ್ಧಿಯಾಗಿ ಅಂತ. ಆದರೆ ಬಿ ಜೆ ಪಿಯಲ್ಲಿ ಒಂದು ಕಡೆ ಆಲ್ರೆಡಿ ಅನೌನ್ಸ್ಮೆಂಟ್ ಬಂದುಬಿಟ್ಟಿತ್ತು, ನಮ್ಮ ಕಡೆ ಇಂತಿಂಥವರು ಸ್ಪರ್ಧಿಸ್ತಾರೆ ಅಂತ ಹೇಳಿ. ಹಾಗೆ ಕಾಂಗ್ರೆಸ್ನಲ್ಲಿ ಯಾರು ಸ್ಪರ್ಧಿಸಬೇಕು ಅಂತ ಒಂದು ಕಡೆ ಸಮರ್ಥ ವರ್ಸಸ್ ಅಲ್ಪಸಂಖ್ಯಾತರ ಅಂದರೆ ಅಲ್ಪಸಂಖ್ಯಾತರಿಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾಗ್ಯುದ್ಧ ನಡೀತಾ ಇತ್ತು. ಇನ್ನೊಂದು ಕಡೆ ಬಾಗಲಕೋಟೆ ಸಂಬಂಧಪಟ್ಟಂತೆ ಜೊತೆಗೆ ಈ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಮೇಟಿ ಕುಟುಂಬದವರು ಕೂಡ ಒಂದಷ್ಟು ಗೊಂದಲಗಳ ಮಧ್ಯೆ ಸಿಲುಕಾಕಿಕೊಂಡಿದ್ರು. ನಮಗೆ ಬೇಕು ಅಂತ. ಆದರೆ ಉಮಾದೇವಿ ಅವರು ಹೇಳಿದರು, ಒಂದು ವೇಳೆ ಏನಾದರೂ ಮಲ್ಲಿಕಾರ್ಜುನ್ ಮೇಟಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ನಾನು ಅದನ್ನು ಸಹಿಸಲ್ಲ, ಅದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದರು. ತದನಂತರ ಈಗ ಉಮೇಶ್ ಮೇಟಿಗೆ ಒಂದು ಸಿಕ್ಕ ನಂತರ ಅಭ್ಯರ್ಥಿ ಆದ ನಂತರ ಇಬ್ಬರೂ ಕೂಡ ಒಪ್ಕೊಂಡು ಈಗ ಅಭ್ಯರ್ಥಿಗೆ ಸಪೋರ್ಟನ್ನು ಮಾಡ್ತಿದ್ದಾರೆ.